ಈ ಪರಿಸ್ಥಿತಿ ನಿಮ್ಮ ಮನೆಗೂ ಬರಬಾರದು ಅಂದ್ರೆ ಸಣ್ಣ ವಿಷಯನ ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಕಾಲಮ್ ಲ್ಯಾಪಿಂಗ್ ಅನ್ನೋದು ಸ್ಟ್ರಕ್ಚರಲ್ ಸ್ಟ್ರೆಂತ್ಗೆ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಈ ವಿಷಯನ ಎಷ್ಟೋ ಜನ ಮರ್ತೋಗ್ತೀವಿ, ಇಲ್ಲ ಇದನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ. ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಕಾಲಮ್ ಲ್ಯಾಪಿಂಗ್ ಅಂದ್ರೆ ಅರ್ಧಕ್ಕೆ ನಿಂತಿರೋ ಕಾಲಮ್ಗೆ ಮತ್ತೆ ರೀಇನ್ಫೋರ್ಸ್ಮೆಂಟ್ ಮಾಡಿ ಮೇಲಕ್ಕೆ ರೈಸ್ ಮಾಡೋದನ್ನ ಕಾಲಮ್ ಲ್ಯಾಪಿಂಗ್ ಅಂತೀವಿ. ನೀವು ಕೇಳ್ಬೋದು, ಅರ್ಧಕ್ಕೆ ಯಾಕಿಂದ ಕಟ್ಟಬೇಕು, ಪೂರ್ತಿ ಒಂದೇ ಸತಿ ಕಟ್ಕೋಬಹುದಲ್ಲ ಅಂತ. ಯಾವುದೇ ಸ್ಟೀಲ್ ರೀಇನ್ಫೋರ್ಸ್ಮೆಂಟ್ ಉದ್ದ ಬಂದು 40 ಅಡಿ ಇರುತ್ತೆ. 40 ಅಡಿ ಉದ್ದಕ್ಕೂ ಕಾಲಮ್ ಅನ್ನ ನಿಲ್ಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಕೆಲವೊಂದ್ಸತಿ ಬೆಂಡ್ ಆದ್ರೆ ಅವು ತೂಕುಗಿರೋದಿಲ್ಲ, ಅಂದ್ರೆ ಪ್ಲಂಬ್ಗೆ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಕಾಲಮ್ಗಳನ್ನ ಕೆಳಗಡೆ ಫೂಟಿಂಗ್ ಇಂದ ಪ್ಲಿಂತ್ ಲೆವೆಲ್ಗೆ, ಪ್ಲಿಂತ್ ಇಂದ ಗ್ರೌಂಡ್ ಫ್ಲೋರ್ ಬೀಮ್ ಲೆವೆಲ್ಗೆ, ಗ್ರೌಂಡ್ ಫ್ಲೋರ್ ಬೀಮ್ ಇಂದ ಮೇಲ್ಗಡೆ ಫಸ್ಟ್ ಫ್ಲೋರ್ ಬೀಮ್ ಲೆವೆಲ್ಗೆ ಈ ತರ ಕಾಲಮ್ ಅನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಈಗ ರೈಸ್ ಮಾಡಬೇಕಾದ್ರೆ ಒಂದಕ್ಕೊಂದು ಜಾಯಿಂಟ್ ಮಾಡೋದನ್ನ ಕಾಲಮ್ ಲ್ಯಾಪಿಂಗ್ ಅಂತೀವಿ. ಈ ಕಾಲಮ್ ಲ್ಯಾಪಿಂಗ್ಗೆ ಒಂದಷ್ಟು ಕಂಡೀಷನ್ ಇರುತ್ತೆ. ಮೊದಲನೇ ಕಂಡೀಷನ್, ಕಾಲಮ್ನ ಎಲ್ಲಿ ನಿಲ್ಸಿರ್ತಾರೋ ಅದರ ಕೆಳಭಾಗಕ್ಕೋ ಇಲ್ಲ ಅದರ ಮೇಲ್ಭಾಗಕ್ಕೋ ಲ್ಯಾಪಿಂಗ್ ನ ಮಾಡೋ ಆಗಿಲ್ಲ. ಯಾಕಂದ್ರೆ ಕೆಳಭಾಗ ಇಲ್ಲ ಮೇಲ್ಭಾಗ ಸೂಕ್ಷ್ಮವಾಗಿರುತ್ತೆ, ಟೆನ್ಷನ್ ಜಾಸ್ತಿ ಇರುತ್ತೆ. ಲ್ಯಾಪಿಂಗ್ ನ ಅಲ್ಲಿ ಮಾಡಿದಾಗ ಲೋಡ್ ಬಿದ್ರೆ ಕಾಲಮ್ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದರ ಮಧ್ಯಭಾಗಕ್ಕೆ ಲ್ಯಾಪಿಂಗ್ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ. ಯಾವುದೇ ಸ್ಟ್ರಕ್ಚರಲ್ ಡ್ರಾಯಿಂಗ್ ಕೊಟ್ಟಾಗ ಅದರಲ್ಲಿ ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ನಮ್ಮ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಲ್ಲಿ ಕಾಲಮ್ ಲ್ಯಾಪಿಂಗ್ 43 ಡಯಾ ಅಂತ ಕೊಟ್ಟಿದ್ದಾರೆ. 43 ನ ಡಯಾ ಅಂದ್ರೆ ಈ ಸ್ಟೀಲ್ ನಾವೇನ್ ಹಾಕ್ತಿದೀವಿ, ಈಗ ಎಕ್ಸಾಂಪಲ್ ಗೆ 16 mm ಸ್ಟೀಲ್ ಹಾಕ್ತಿದೀವಿ ಅಂದ್ರೆ ಅದನ್ನ 43 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಹೈಟ್ ಸಿಗುತ್ತೆ. ಆಗ ಈಗ 43 into 16 ಅಂತ ಮಾಡಿದ್ರೆ 688 mm ಇರುತ್ತೆ, ಅಂದ್ರೆ 2.25 ಅಡಿ ಬರುತ್ತೆ. ಆಗ ಕೆಳಗಿಂದ ಎಲ್ಲಿ ಬಿಟ್ಟಿರ್ತಾರೋ ಕಾಲಮ್ ಅನ್ನ, ಆ ಕಾಲಮ್ ನ ಎಂಡ್ ಇಂದ ಮೇಲ್ಗಡೆ 2.25 ಅಡಿ ಬಿಟ್ಟು 2.25 ಅಡಿಯಿಂದ ಮೇಲಕ್ಕೆ ಲ್ಯಾಪಿಂಗ್ ಅನ್ನ ಮಾಡ್ಕೋಬೇಕು. ಎರಡನೇ ಕಂಡೀಷನ್ ಬಂದು, ಲ್ಯಾಪಿಂಗ್ ಮಾಡ್ಬೇಕಾದ್ರೆ 100% ಒಂದೇ ಕಡೆ ಅಂದ್ರೆ ಒಂದೇ ಹೈಟ್ ಅಲ್ಲಿ ಎಲ್ಲಾ ಕಂಬಿಗಳನ್ನ, ಅಂದ್ರೆ ಎಕ್ಸಾಂಪಲ್ ಗೆ ಒಂದು ಕಾಲಮ್ ಅಲ್ಲಿ 8 ಕಂಬಿ ಇದಾವೆ ಅಂತ ಅಂದ್ರೆ 8 ಕಂಬಿಗೂ ಒಂದೇ ಕಡೆ ಲ್ಯಾಪಿಂಗ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಲ್ಯಾಪಿಂಗು ಒಂದೇ ಕಡೆ ಮಾಡೋದ್ರಿಂದ ಟೆನ್ಷನ್ ಇಲ್ಲ ಲೋಡ್ ಜಾಸ್ತಿ ಆದಾಗ ಜಾರಿ, ಅಂದ್ರೆ ಆ ಲ್ಯಾಪಿಂಗ್ ಜಾರಿ ಕಾಲಮ್ ಮೇಲಿರೋ ಟೆನ್ಷನ್ ಜಾಸ್ತಿಯಾಗಿ ಕಾಲಮು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವಾಗ 8 ರಾಡ್ ಇದ್ರೆ, ಕಾಲಮ್ ಅಲ್ಲಿ 8 ರಾಡ್ ಇದ್ರೆ 4ನ್ನ ಒಂದು ಹೈಟ್ ಅಲ್ಲಿ, ಅಂದ್ರೆ ಒಂದು ಹೈಟ್ ಅಲ್ಲಿ ಲ್ಯಾಪಿಂಗ್ ಮಾಡಿ ಇನ್ನು 4ನ್ನ ಇನ್ನೊಂದು ಸ್ವಲ್ಪ ಮೇಲ್ಗಡೆಗೆ ಲ್ಯಾಪಿಂಗ್ ಮಾಡ್ಬೇಕಾಗುತ್ತೆ. ಇನ್ನು ಮೂರನೇದು ಪ್ಲಗ್ಲಿಂಗ್ ಇಲ್ಲ ಕ್ರಾಂಕಿಂಗ್ ಅಂತೀವಿ. ಅಂದ್ರೆ ರಾಡ್ ನ ಲ್ಯಾಪಿಂಗ್ ಮಾಡ್ಬೇಕಾದ್ರೆ ಒಂದು ಆಂಗಲ್ ಗೆ ರಾಡ್ ನ ಬೆಂಡ್ ಮಾಡಿ ಮತ್ತೆ ಸ್ಟ್ರೈಟ್ ಮಾಡಿರ್ತಾರೆ. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಏನಿಲ್ಲ, 6 into ಡಯಾ. ಅಂದ್ರೆ ಈಗ ಯಾವ ಒಂದು ರಾಡ್ ತಗೋತಾ ಇದ್ರು ಅದ್ರ ಡಯಾನ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಅದರಷ್ಟು ಹೈಟ್ ಮಾತ್ರ ಅದನ್ನ ಬೆಂಡ್ ಮಾಡಬೇಕು. ಯಾಕೆ ಬೆಂಡ್ ಮಾಡಿರ್ತಾರೆ ಅಂದ್ರೆ ಲೋಡ್ ಈವನ್ ಆಗಿ ಪಾಸ್ ಆಗಬೇಕು ಕೆಳಗಡೆ ಇರೋ ಕಾಲಮ್ಗೆ ಅನ್ನೋ ಕಾರಣಕ್ಕೆ ಅದನ್ನ ಹಾಗೆ ಬೆಂಡ್ ಮಾಡಿರ್ತಾರೆ. ಬೆಂಡ್ ಮಾಡಿದಾಗ ಈವನ್ ಆಗಿ ಲೋಡ್ ಪಾಸ್ ಆಗುತ್ತೆ. ಬೆಂಡ್ ಮಾಡದೆ ಸ್ಟ್ರೈಟ್ ಆಗಿ ಕೊಟ್ಟಾಗ, ಸ್ಟ್ರೈಟ್ ಆಗಿ ಲ್ಯಾಪಿಂಗ್ ಮಾಡಿದಾಗ ಅದೇನಾಗುತ್ತೆ, ಜರುಗೋ ಚಾನ್ಸಸ್ ಇರುತ್ತೆ. ರಾಡ್ ಕೆಳಗಡೆ ಜಗದಾಗ ಕಾಲಮ್ ಕುಸಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು SVN ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.